ದೇವರು ಕೊಡೋ ವಾಕ್ಯ ಏನಪ್ಪ ಅಂದರೆ ಎಹೆಚ್ಕೇಲನು 37ನೇ ಅಧ್ಯಾಯದಲ್ಲಿ ನೋಡಿ. ಎಹೆಚ್ಕೇಲ್ಗೆ ದೇವರು ಒಂದು ಮಾತು ಹೇಳ್ತಾರೆ, ನಿನ್ನ ನಾನು ಕರ್ಕೊಂಡೋಗಿ ಒಂದು ತಗ್ಗಿನಲ್ಲಿ ಇಳಿಸ್ತೀನಿ. ಆ ತಗ್ಗಿನಲ್ಲಿ ಏನಿದೆ ಅಂದರೆ ಬರೀ ಎಲುಬುಗಳು, ಸತ್ತೋಗಿರೋರ ಎಲುಬುಗಳಿದೆ. ಆ ಎಲುಬುಗಳನ್ನ ದೇವರು ತೋರಿಸ್ತಾರೆ ಎಹೆಚ್ಕೇಲ್ಗೆ. ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಈಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು, ನಾನು ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನನ್ನ ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಆಗ ಎಹೆಚ್ಕೇಲ್ಗೆ ದೇವರು ಹೇಳಿದ್ರು, ಈ ಒಣಗಿದ ಎಲುಬುಗಳೇನಾದರೂ ಬದುಕ್ತವ, ಜೀವ ಬರುತ್ತಾ ಅಂದಾಗ, ನನಗೆ ಗೊತ್ತಿಲ್ಲ ತಂದೆ, ನೀನು ಅಂದ್ಕೊಂಡ್ರೆ ಎಲ್ಲ ಸಾಧ್ಯ ಅಂತ. ಆವಾಗ ನಾನು ಹೇಳ್ದ ಹಾಗೆ ನೀನೇನು ಮಾಡು, ಈ ಎಲುಬುಗಳ ಜೊತೆ ನೀನು ಮಾತಾಡು ಅಂತ ದೇವರು ಎಹೆಚ್ಕೇಲ್ಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಾಗಿದೆ ಅಂದರೆ ನೋಡಿ, ಈಗ ಕರ್ತನಾದ ಯೆಹೋವನು ನಿನಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಒದಗಿಸುವೆನು. ಆ ಒಣಗೋಗಿರೋ ಎಲುಬುಗಳ ಮೇಲೆ ಶ್ವಾಸ ಬರುತ್ತೆ ಅಂತ ಕರ್ತರು ಹೇಳ್ತಾ ಇದ್ದಾರೆ. ನೀವು ಬದುಕುವಿರಿ, ನೀವು ಬದುಕ್ತಾ ಇದ್ದೀರಾ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ, ಮಾಂಸವನ್ನು ಹರಡಿ, ಚರ್ಮವನ್ನು ಹೊದಿಸಿ, ನಿಮ್ಮಲ್ಲಿ ಶ್ವಾಸವನ್ನು ತುಂಬಿಸುವೆನು. ನಾನು ನಿಮಗೆ ಚರ್ಮ ಕೊಟ್ಟು, ನರಗಳನ್ನು ಕೊಟ್ಟು, ಮಾಂಸ ಕೊಟ್ಟು, ರಕ್ತವನ್ನು ಕೊಟ್ಟು, ಜೀವವನ್ನು ಕೊಡ್ತಾ ಇದ್ದೀನಿ ಅಂತ ನುಡಿ ಅಂತ ಹೇಳ್ತಾ ಇದ್ದಾರೆ. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ನಿನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ನೋಡು, ದೇವರು ಮಾಡಿರೋ ಈ ಒಂದು ವಾಗ್ದಾನವನ್ನು ಆ ಎಲುಬುಗಳ ಹತ್ರ ಮಾತಾಡ್ತಾ ಇದ್ದಾರೆ. ಯಾರು? ಎಹೆಚ್ಕೇಲ್ ಬಂದುಬಿಟ್ಟು ಮಾತಾಡ್ತಾ ಇದ್ದಾರೆ. ಏನಂತ? ನೀನು ಸತ್ತೋಗಿರುವ ಎಲುಬುಗಳೇ, ನಿಮಗೆ ಈ ಥರ ದೈವೋಕ್ತಿ ಕೊಟ್ಟಿದ್ದಾರೆ ಅಂತ ಮಾತಾಡುವಾಗ ಸದ್ದಾಗುತ್ತೆ. ಏನು ಸದ್ದ ಅಂದರೆ ಕಟಕಟ ಎಂದು ಸದ್ದಾಗುತ್ತದೆ. ಸದ್ದಾದಾಗ ಇಗೋ ಕಟಕಟ ಎನ್ನುತ್ತಾ ಎಲುಬುಗಳಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಹೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಹಲ್ಲೆಲೂಯಾ. ನಾನು ಹೇಳಿದ ದೈವೋಕ್ತಿ ಇದೇ ರೀತಿಯೇ ಇಲ್ಲಿ ಬರ್ತಾ ಇದೆ, ಆದರೆ ಬರೀ ಶ್ವಾಸ ಮಾತ್ರ ಇರಲಿಲ್ಲ. ಹಲ್ಲೆಲೂಯಾ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆ ಕೊಟ್ಟೆನು. ಈಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಹಲ್ಲೆಲೂಯಾ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಎಹೆಚ್ಕೇಲ್ ನುಡಿದಂತೆ ಅವ್ರಿಗೆ ಶ್ವಾಸ ಬಂದಿತು. ಆ ಎಲುಬುಗಳು ಎದ್ದು ನಿಂತವು, ಕಟಕಟನೆ ಜೋಡಣೆಯಾಗಿ ಎದ್ದು ನಿಂತವು, ಅವುಗಳಿಗೆ ಶ್ವಾಸ ಬಂದಿದೆ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ಯಾವುದಾದ್ರೂ ನುಡಿದರೆ ಅದು 100ಕ್ಕೆ 100 ಪಟ್ಟು ನಿಜವಾಗುತ್ತದೆ. ಅವರು ಕೊಟ್ಟ ಮಾತುಗಳಿಂದ ದೇವ್ರಿಗೆ ಎಷ್ಟೋ ಮಹಿಮೆ ಆಗಲಿ ಅಂತ. ಈಗ ಏನಾಗಿದೆ ಅಂದರೆ ಅವರು ಹೇಳಿದ ಮಾತುಗಳು ಅದೇ ಥರನೇ ಆ ಎಲುಬುಗಳ ಹತ್ರ ಮಾತಾಡಿದಾಗ ಏನಾಯ್ತು ಅಂದರೆ ಇಮಿಡಿಯೇಟಾಗಿ ಅವುಗಳಿಗೆ ಚರ್ಮ, ಹೊದಿಕೆ, ನರಗಳು, ರಕ್ತ, ಮಾಂಸ ಎಲ್ಲವೂ ಬಂದು, ಶ್ವಾಸ ಕೂಡ ಬಂದು ಎದ್ದು ನಿಂತು ದೊಡ್ಡ ಸೈನ್ಯವಾಗಿ ಮಾರ್ಪಾಟಾಗಿದೆ. ಹಲ್ಲೆಲೂಯಾ. ಅದಕ್ಕೆ ನಾವು ದೇವ್ರನ್ನ ಯಾವತ್ತೂ ಕೂಡ ಅವ್ರ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಏನೂ ಇಲ್ಲ. ಹಲ್ಲೆಲೂಯಾ. ನೋಡಿ, ನೀವು ಇನ್ನೂ ಎಷ್ಟು ಚೆನ್ನಾಗಿದೆ ಈ ವಾಕ್ಯ ಅಂದರೆ, ನೀನು ಹಾಳಾಗಿರೋ ಪರಿಸ್ಥಿತಿಯಲ್ಲಿದ್ದರೂ, ನೀನು ಸತ್ತೋಗಿರೋ ಪರಿಸ್ಥಿತಿಯಲ್ಲಿದ್ದರೂ, ಇನ್ನೂ ನಾವು ವಾಕ್ಯ 36ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡಿದಾದ್ರೆ ಎಹೆಚ್ಕೇಲನಲ್ಲಿ, ಯೆಹೋವನಾದ ನಾನೇ ಬಿದ್ದು ಹೋದವರನ್ನೆಲ್ಲ ಕಟ್ಟಿ ಹಾಳಾದದ್ದನ್ನು ಬೆಳೆಸಿದ್ದೇನೆ ಎಂಬುದು ನಿಮ್ಮ ಸುತ್ತಲೂ ಜನಗಳಿಗೆ ಗೊತ್ತಾಗುವುದು. ಹಲ್ಲೆಲೂಯಾ. ಯೆಹೋವನಾದ ನಾನೇ ಹಾಳಾಗಿರೋದನ್ನ ಕಟ್ತೀನಿ, ಬಿದ್ದೋಗಿರೋದನ್ನ ಎಬ್ಬರಿಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಇದು ಜನಗಳು ಕೂಡ ನೋಡ್ತಾರೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ.